ಆರಾಮ್ರಿ ಆಂಟಿ? ಹಾಂ ಆರಾಮ ಬಾ. ಸಾಯ್ತಿ ಬಾರ ಇಲ್ಲೇ. ನೀಟ್ ಎಕ್ಸಾಮ್ ಅಂತಾರಲ್ಲ ಅದು ಭಾಳ ಟಫ್ ಇರ್ತೈತಿ. ನಂಗೂ ಗೊತ್ತಿಲ್ರಿ ಆಂಟಿ, ಭಾಳ ಮಾಡಿ ಟಫ್ ಇರ್ಬೇಕು. ಅದಕ್ಕೆ ಪೇಪರ್ ಲೀಕ್ ಆಗಿ ಅಷ್ಟೆಲ್ಲ ಜಂಜಟ್ ಆತ್ಲಲ್ರಿ. ಅದನ್ನ ಪಾಸ್ ಆದ್ರೆ ಡಾಕ್ಟರ್ ಹಾಕರಿಲ್ಲ? ಡಾಕ್ಟರ್ ಅಲ್ರಿ ಆಂಟಿ, ಡಾಕ್ಟರ್ ಓದ್ಬೇಕಂತಂದ್ರೆ ಆ ಎಕ್ಸಾಮ್ನಾಗ ಚಲೋ ರ್ಯಾಂಕ್ ತರಬೇಕು. ನಮ್ಮ ಪವ್ಯಾಗ ಅದು ನೀಟ ಮಾಡಿಸ್ತೇನೆ ನೋಡುವ ನಾನು. ಈ ಅಂಟಿ ಮಗ ನಾನು ಭಾಳ ಶಾನೆ ಐತೆ ಹುಡುಗ. ಓದೋದನಾಗ ನಂಬರ್ 1 ಟಾಪರ್ ಯವ್ವ. ಮೊನ್ನೆ ಫಂಕ್ಷನ್ಯಾಗ ಪ್ರೈಸ್ ಕೊಟ್ರ ಅವಂಗ. ಯವ್ವ ಹುಟ್ಟಿದ್ರೆ ನಮ್ಮ ಪವ್ಯಾನಂತಾರ ಮಕ್ಳು ಹುಟ್ಬೇಕು ನೋಡುವ. ನಮ್ಮಂತವ್ರು ಹುಟ್ಬೇಕ್ರಿ ಅಂಟಿ, ಅವಾಗ ಅಂಥವ್ರಿಗೆ ಮರ್ಯಾದೆ ಇರ್ತೈತಿ. ಅವ ಎಷ್ಟು ಹೊತ್ತಾದ್ರೂ ಅವತ್ತಿಂದ ಅವತ್ತ ಮುಗಿಸೇ ಮಕ್ಕೋತಾನ ನೋಡುವ ತಂಗಿ. ಒಂದು ಚಟ ಇಲ್ಲ, ಒಂದು ಏನಿಲ್ಲ, ಒಂದು ಅಡಿಕೆ ಹೋಳ ಅದನ್ನು ಹಾಕೊಳಂಗಿಲ್ಲ ತಂಗಿ. ಅವ ನಮ್ಮ ಏರಿಯಾನಾಗ ಇಂಥ ಪರ್ಸ್ನಾಲಿಟಿ ಐತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲಲ್ಲೋ. ಅವ್ನ ಹ್ಯಾಂಡ್ ರೈಟಿಂಗ್ ಆದ್ರೆ ಯಪ್ಪ ಎಷ್ಟು ಚಂದ ಬರೀತಾನಂದ್ರ ಮಸ್ತ್ ಬರೀತಾನ ನೋಡುವ. ಹ್ಯಾಂಡ್ ರೈಟಿಂಗ್ ಚಂದ ಅದಾವ ಅಂದ್ರೆ ಡಾಕ್ಟರ್ ಆಗೋ ಡೌಟ ಬಿಡ್ರಿ. ನಮ್ಮ ಮನ್ಯಾಗ ಯಾವ್ದ ಫಂಕ್ಷನ್ ಇದ್ರು ಮೊದಲ ಪವ್ಯಾಂದ ಎಕ್ಸಾಮ್ ಡೇಟ್ ಕೇಳ್ತೇವಿ, ಆಮೇಲೆನ ಆ ಫಂಕ್ಷನ್ ಡೇಟ್ ಇಟ್ಕೋತೇವಿ. ಅವ್ ಫ್ರೀ ಇರಲಿಲ್ಲ ಅಂದ್ರೆ ಆ ಫಂಕ್ಷನ್ ಕ್ಯಾನ್ಸಲ್ ಮಾಡ್ತೇವೆ ತಂಗಿ. ನಾವಷ್ಟೇ ಅಲ್ಲ, ನಮ್ಮ ರಿಲೇಟಿವ್ಸ್ ಅವರೆಲ್ಲಾನು ಹಂಗೆ ಮಾಡ್ತಾರೆ. ಪವ್ಯಾಂದ ಎಕ್ಸಾಮ್ ಡೇಟ್ ಕೇಳ್ತಾರು, ಅವ್ ಫ್ರೀ ಇದ್ರೆ ಅಷ್ಟ ಆ ಫಂಕ್ಷನ್ ಇಡ್ತಾರೆ, ಇಲ್ಲ ಅಂದ್ರೆ ಕ್ಯಾನ್ಸಲ್. ನಮ್ಮ ಮನೆ ಫಂಕ್ಷನ್ ಇದ್ರೆ ಎಕ್ಸಾಮ್ ಅದಾವ ಅಂತ ಹೇಳೋಂಗೇನೆ ಇಲ್ಲ. ಮೊನ್ನೆ ನೋಡ ಅವ್ರಪ್ಪ ಅಂದ ಬರ್ಡೇ ಐತ, ಅವಾಗ ಅದ ದಿನ ಅವ್ನ ಎಕ್ಸಾಮ್ ಇದ್ದಿದ್ದ ಸಂಬಂಧ ಆ ಫಂಕ್ಷನ್ ಕ್ಯಾನ್ಸಲ್ ಮಾಡಿದ್ವಿ ನಡಿ. ಈ ಅಂಟಿ ಹೇಳುದು ನಮ್ಮ ಮಮ್ಮಿ ಅಂತ ಕೇಳಿದಂದ್ರೆ ನಮ್ಮ ಮಮ್ಮಿ ನನ್ನ ಉಳ್ಳಾಡ್ಸೆ ಹೊಡಿತಾಳು. ಅಂದಂಗ ಅಂಟಿ ಅನ್ನ ಸೆಕೆಂಡ್ PUC ಮಾಡಕತ್ತಾರನ್ರಿ? ಎಲ್ಲಿದ ಈಗ ಪ್ಲೇ ಸ್ಕೂಲ್ ಮುಗಿಸಿ LKG ಹಾಕ್ಯವ ನೋಡ.